ನಾರಾಯಣಪ್ಪ, ಈರನ್ ಬೋವಿ, ಯಂಗಸ್ವಾಮಿ, ವೆಂಕಟರಾಯಪ್ಪ, ಗುರುವನ್ ಬೋವಿ ಅಂತಿರುತ್ತೆ. ಇಲ್ಲಿ ವೆಂಕಟರಾಮಣ್ಣನ ನೆಕ್ಸ್ಟ್ 75-76ರಲ್ಲಿ ಸೇರ್ಪಡೆ ಮಾಡ್ಕೊತಾರೆ. ವೆಂಕಟರಾಮಣ್ಣ ಅಂತ ಮೇಲೆ ತಂದ್ಕೊಂಡು ಇಲ್ಲಿಂದ ಅನುಭವಕ್ಕೆ ನಮ್ಮನ್ನ ಆಚೆ ಹಾಕಿ ನಮ್ಮನ್ನ ದಬ್ಬಾಳಿಕೆ ಮಾಡಿ ಆಚೆ ತಪ್ಪಿರ್ತಾರೆ ಒತ್ತಡಪೂರ್ವಕವಾಗಿ. ಅದರ ನಂತರ ಚಿಂತಾಮಣಿ ತಾಲೂಕಿನಲ್ಲಿ ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದಂತೆ ಭೂಗಳ್ಳರ ಕಾಟ ಜಾಸ್ತಿಯಾಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಮುಂಗಾನಹಳ್ಳಿ ಹೋಬಳಿಯ ಗೊಳ್ಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ 5 ಎಕರೆ 10 ಗುಂಟೆ ಜಮೀನು ಮೂಲತಃ ನಾರಾಯಣಪ್ಪ, ಈರನಬೋಯಿ, ವೆಂಕಟಸ್ವಾಮಿ, ವೆಂಕಟರಾಯಪ್ಪ, ಗುರುವನಬೋವಿ ಎಂಬುವವರ ಹೆಸರಿನಲ್ಲಿ ಹಿಡುವಳಿ ಜಮೀನು ಇದ್ದು ಅಕ್ರಮವಾಗಿ ಚಿಕ್ಕಬೈರಾರೆಡ್ಡಿ, ವೆಂಕಟರೆಡ್ಡಿ ಎಂಬುವವರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ಗಂಭೀರ ಆರೋಪ ಮಾಡಿ ದಲಿತ ಕುಟುಂಬಗಳು ಹಾಗೂ ಜಮೀನು ಮಾಲೀಕರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಭೂಗಳ್ಳರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಯಾವುದೇ ನೋಂದಣಿ ಇಲ್ಲದೆ ಅಕ್ರಮವಾಗಿ ಜಮೀನು ಪರಬಾರೆ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ನಾನು ಮೂಲತಃ ಗೋಳಹಳ್ಳಿ ನಿವಾಸಿ. ಆದರೆ ನಾವು ಇದೇ ಟೌನಲ್ಲಿ ವಾಸವಾಗಿದ್ವಿ. 25-30 ವರ್ಷದಿಂದ ನಾವು ಅನುಭವದಲ್ಲಿ ಇಲ್ದಿರ ನಮ್ಮನ್ನು ಹೊರಗಾಕಿ ಅದನ್ನು ನಮ್ಮ ಮೂಲತಃ 2 ಸರ್ವೆ ನಂಬರ್ ಗೋಳಹಳ್ಳಿ ಗ್ರಾಮ, ಮುಂಗಾನಹಳ್ಳಿ ಹೋಬಳಿಯಲ್ಲಿರುವಂಥ ಜಮೀನಿದು. ಅದು ಬಂದು 5 ಎಕರೆ 10 ಗುಂಟೆ. ಮೂಲದಿಂದ ಇದು ಹಿಡುವಳಿ ಲ್ಯಾಂಡ್ ಆಗಿರುತ್ತೆ. ಹಿಡುವಳಿ ಲ್ಯಾಂಡ್ ಬಂದು ನಮ್ಮ ತಾತ ಮುತ್ತಾತ ನಮ್ಮ ತಾತನ ತಮ್ಮಂದಿರ ಹೆಸರುಗಳಲ್ಲಿ ಬರ್ತಾ ಇರುತ್ತೆ. ಗುರುವನಬೋವಿ, ವೆಂಕಟಬೋಯಿ, ವೆಂಕಟಸ್ವಾಮಿ, ಈರನಬೋಯಿ, ವೆಂಕಟರಾಯಪ್ಪ ಅನ್ನೋದು 5 ಹೆಸರುಗಳು ಬರ್ತಾ ಇರುತ್ತೆ. ನಾರಾಯಣಪ್ಪ ಅನ್ನೋ ಹೆಸರು ಮೇಲೆ ಟಾಪಲ್ಲಿ ಇರುತ್ತೆ. ಅದನ್ನು ಇವರೇನು ಮಾಡ್ತಾರೆ, ವೆಂಕಟರಾಮಣ್ಣಗೆ ಬಂದಿರುವಂಥದ್ದು ಯಾವುದಾದ್ರು ಡಾಕ್ಯುಮೆಂಟ್ ಸೃಷ್ಟಿ ಆಗಿರಬೇಕು, ಇಲ್ಲ ಸೇಲ್ ಆಗಿರಬೇಕು, ಇಲ್ಲ ಅಂದರೆ ನಾವೇನಾದರೂ ಅವ್ರು ಗಿಫ್ಟ್ ಕೊಡಬೇಕು, ಏನಾದರೂ ಕೊಟ್ಟಿರ್ಬೇಕಲ್ವಾ. ಯಾವುದೋ ಡಾಕ್ಯುಮೆಂಟ್ ಇಲ್ದಿರ ವೆಂಕಟರಾಮಣ್ಣನವ್ರನ್ನ ಮೇಲೆಗೆ ಖಾತೆಗೆ ಎಂಟ್ರಿ ಮಾಡಿಕೊಂಡು ಅಲ್ಲಿಂದ ಅನುಭವನ ಇವರೇ ಹ್ಯಾಂಡಲ್ ಮಾಡಿಕೊಂಡು ಅದ್ರ ಜೊತೆಗೆ ಪೋತಿ ವರ್ಸಸ್ ಖಾತೆ 23ರಲ್ಲಿ 2023-24ರಲ್ಲಿ ಪೋತಿ ವರ್ಸಸ್ ಖಾತೆನ VA ಮತ್ತು RI ಇನ್ವಾಲ್ವ್ ಆಗಿ ಪೋತಿ ವರ್ಸಸ್ ಖಾತೆ ಮಾಡ್ಕೊತಾರೆ. ಆ ಖಾತೆ ಮಾಡ್ಕೊಂಡು ನಾವು ಕ್ವಶನ್ ಕೇಳಿದಾಗ ನೀವು AC ಹೋಗಿ ಕ್ಯಾನ್ಸಲ್ ಮಾಡಿ ನಮ್ಗೆ ಪವರ್ ಇಲ್ಲ ಅಂತೇಳಿ ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ಆಮೇಲೆ ಎಂಡಾಸ್ಮೆಂಟ್ ಕೊಡ್ತಾರೆ ನನಗೆ AC ಹೋಗಿ ಅಂತ. ನೀವು ಹೆಂಗೆ ಮಾಡಿದ್ರಿ? ಬೋವಿ ಜನಾಂಗದ ಮೇಲ್ಗಡೆ ಎಲ್ಲ ಜಂಟಿಯಲ್ಲಿ ತೋರಿಸ್ತಾ ಇದೆ. ರೆಡ್ಡಿ ಜನಾಂಗದ ಮೇಲ್ವರ್ಗದ ಜನಾಂಗಕ್ಕೆ ಹೆಂಗೆ ನೀವು ಪೋತಿ ವರ್ಸಸ್ ಖಾತೆ ಮಾಡ್ತೀರಾ? ಪೋತಿ ವರ್ಸಸ್ ಖಾತೆ ಯಾರಿಗೆ ಮಾಡಬೇಕು? ಯಾಕೆ ಈ ಥರ ಕಾನೂನನ್ನ ನೀವು ಹದಗೆಡಿಸಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮ್ಮಣ್ಣ DC ಅವ್ರು ಹಂಗೆ ನಾವು ಇಲ್ಲಿ ಅದು ಇದು ಅಂತ ಕೋರ್ಟ್ಗಳು ಅದು ಇದು ಅಂತ ಎಲ್ಲ ಜಾಸ್ತಿ ನಮಗೆ ಒತ್ತಡ ಇಟ್ಟು ಅವ್ರ ಅಣ್ಣ ಯಾರು GV ಅಶ್ವಥ್ ರೆಡ್ಡಿ ಮತ್ತು ಬೈರೆಡ್ಡಿ ವೆಂಕಟರೆಡ್ಡಿ ಅಂತಿದ್ದಾರಲ್ಲ ಅವ್ರ ಅಣ್ಣ ಅವರು DC ಆಗಿರ್ತಾರೆ. ರೀಸೆಂಟಾಗಿ ರಿಟೈರ್ಡ್ ಆಗಿರ್ತಾರೆ. ರಿಟೈರ್ಡ್ ಆಗಿರ್ತಾರೆ ಅಂತ ನಾರಾಯಣ ಸ್ವಾಮಿ ಅಂತ ಅವ್ರ ಹೆಸರು. ಅವರು DC ಆಗಿದ್ದು ರಿಟೈರ್ಡ್ ಆಗಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಇಲ್ಲೆಲ್ಲ ತಾಲೂಕು ಆಫೀಸಲ್ಲಿ 46 ಎಕರೆ ಒಂದೇ ಫ್ಯಾಮಿಲಿಗೆ ಗ್ರಾಂಟ್ ಮಾಡ್ಕೊಂಡಿದ್ದಾರೆ. ಅವರೇ ಫ್ಯಾಮಿಲಿಗೆ 46 ಎಕರೆ ಗ್ರಾಂಟ್ ಮಾಡಿದ್ದಾರೆ. ಮುಂಗಾನಹಳ್ಳಿ ಹೋಬಳಿ ಗೋಳಹಳ್ಳಿ ಗ್ರಾಮ ಸರ್ವೆ ನಂಬರ್ 2. ಈ ಜಾಗದಲ್ಲಿ ಬೋವಿ ಸಮುದಾಯದವ್ರಿಗೆ ಜಮೀನು ಇರ್ತೈತಿ, ಹಿಡುವಳಿ ಲ್ಯಾಂಡು. ಈ ಲ್ಯಾಂಡ್ನ ಒಂದಷ್ಟು ಜನ ಮೇಲ್ವರ್ಗದವರು ಅಂದರೆ ಈಗ ಪ್ರೆಸೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದೆ ಗೋಳಹಳ್ಳಿ ಗ್ರಾಮ. ಇದು 5 ಎಕರೆ 10 ಗುಂಟೆ ಹಿಡುವಳಿ ಲ್ಯಾಂಡು. ಈ ಜಾಗನ ಚಿಕ್ಕಬೈರಾರೆಡ್ಡಿ, ವೆಂಕಟರೆಡ್ಡಿ, ನಾರಾಯಣಪ್ಪ ಇವರು ಮಾಡ್ಕೊಳ್ತಾರೆ. ಏನು ಇವ್ರು ಈಗಲೂ ನೀವು ನೋಡ್ಬೋದು. ಎಲ್ಲ ಇವರು ಇದ್ದಾರಲ್ಲ, ಇವರೆಲ್ಲ ಜಂಟಿ ಇದ್ದಾರೆ. ಇಲ್ಲಿ ಚಿಕ್ಕಬೈರಾರೆಡ್ಡಿ ಮತ್ತು ವೆಂಕಟರೆಡ್ಡಿ ಅಂತ ಬಿಟ್ಟು ಆ್ಯಡ್ ಆಗ್ತೈತೆ ಹೆಸರು ಪಾಣಿಯಲ್ಲಿ. ಈ ಹೆಸರು ಹೆಂಗೆ ಆ್ಯಡ್ ಆಗ್ತೈತೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆಮೇಲೆ ಇವರು ಮಾರಿರೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಿಲ್ಲ. ತಾಲೂಕು ಕಚೇರಿ ಆವರಣದಲ್ಲಿ ಜಮಾಯಿಸಿರುವ ವಿಷಯ ತಿಳಿಯುತ್ತಿದ್ದಂತೆ ದಲಿತ ಸಂಘಟನೆಗಳ ಮುಖಂಡರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಅಕ್ರಮವಾಗಿ ಜಮೀನು ಪರಬಾರೆ ಮಾಡಿಕೊಂಡವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.